ದೇವರು ತನ್ನ ಮಕ್ಕಳಿಗಾಗಿ ಆಲೋಚನೆಯನ್ನು ಆತನು ಮಾಡಿದ್ದಾನೆ. ನಾವು ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ನಮಗೋಸ್ಕರ ಆತನ ಆಲೋಚನೆಯನ್ನು ಮಾಡುತ್ತಲೇ ಇದ್ದಾನೆ. ಗಾಡ್ ಈಸ್ ಥಿಂಕಿಂಗ್ ಅಬೌಟ್ ಹಿಸ್ ಪೀಪಲ್. ಇದು ಬಹಳ ವಿಶೇಷವಾದಂತಹ ಒಂದು ಸತ್ಯ. ಅಲ್ಪರು ಅಯೋಗ್ಯರು ಯಾವ ಗಣನೆಗೆ ಬಾರದಂತಹ ನಮ್ಮನ್ನು ದೇವರ ಅಪಾರವಾಗಿ ಆತನು ಪ್ರೀತಿ ಮಾಡಿ ನಮಗೋಸ್ಕರ ಪರಲೋಕದ ಐಶ್ವರ್ಯ ಭಂಡಾರವನ್ನೇ ಆತನು ಖಾಲಿ ಮಾಡಿದ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಆತನ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಂಥ ಅಮೂಲ್ಯವಾದಂತಹ ಒಂದು ಸತ್ಯ ನೋಡ್ರಿ. ದೇವರು ನಮ್ಮ ಮೇಲೆ ಎಷ್ಟು ಅಪಾರವಾದಂತಹ ಪ್ರೀತಿಯನ್ನಿಟ್ಟಿದ್ದಾನೆ. ನಮ್ಮ ಕುರಿತಾಗಿ ನಾವು ಯೋಚನೆ ಮಾಡುವಾಗ ನಾವು ನಿಜವಾಗಿಯೂ ಇಂತಹ ಪ್ರೀತಿಯನ್ನು ಹೊಂದುವುದಕ್ಕೆ ನಾವು ಯೋಗ್ಯರೋ ಎಂಬಂತಹ ಪ್ರಶ್ನೆ ನಮಗೆ ಬರ್ತದೆ. ಎಂದಿಗೂ ನಾವು ಯೋಗ್ಯರಲ್ಲ, ನಾವು ಅಯೋಗ್ಯರೇ. ಮನುಷ್ಯನು ಜನ್ಮತಃ ಪಾಪಿ ಮತ್ತು ಕರ್ಮತಃ ಪಾಪಿ. ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಹುಟ್ಟಿದಿಂದಲೇ ಪಾಪಿಯಾಗಿ ನಾವು ಹುಟ್ಟುತ್ತೇವೆ. ಜೀವಿಸುವಾಗ ನಾವು ಪಾಪಿಗಳಾಗಿ ನಾವು ಜೀವಿಸ್ತೇವೆ ಮತ್ತು ನಮ್ಮ ಅಂತ್ಯ ನಿಜವಾಗಿಯೂ ಕೂಡ ದೇವರ ವಾಕ್ಯದ ಪ್ರಕಾರ ಅದು ನಿತ್ಯ ನರಕವೇ ಆಗಿರಬೇಕು. ಆದರೆ ದೇವರು ಒಬ್ಬನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನು ಪರಲೋಕದ ಐಶ್ವರ್ಯ ಭಂಡಾರವನ್ನು ಬಿಟ್ಟು ಮನುಷ್ಯನಾಗಿ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಈ ಲೋಕಕ್ಕೆ ಆತನು ಬಂದನು. ಆತನು ಈ ಲೋಕದಲ್ಲಿ ಆತನು ಕನ್ಯೆಯ ಮರಿಯಳ ಗರ್ಭದಲ್ಲಿ ಆತನು ಜನಿಸಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಈ ಲೋಕದಲ್ಲಿ ಜೀವನ ಮಾಡುವಾಗ ಬಡಗಿಯ ಹಾಗೆ ಆತನು ಜೀವನ ಮಾಡಿದನು. ಆತನು ಎಲ್ಲರಿಗೂ ಸಹಾಯ ಮಾಡುತ್ತಾ ಬಂದನು. ಕಷ್ಟದಲ್ಲಿದ್ದವರನ್ನು ಉದ್ಧಾರ ಮಾಡಿದನು. ರೋಗಿಗಳನ್ನು ವಾಸಿ ಮಾಡಿದನು. ಬಡವರಿಗೆ ಆತನು ಆಹಾರ ಕೊಟ್ಟನು ಮತ್ತು ಬಲಹೀನರನ್ನು ಸಂತೈಸಿದನು, ಬಲಪಡಿಸಿದನು. ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆತನು ನಮ್ಮೆಲ್ಲರ ಪಾಪವನ್ನು ಆತನು ಹೊತ್ತುಕೊಂಡು ಆ ಕಲ್ವಾರಿ ಕ್ರೂಜೆಯಲ್ಲಿ ತನ್ನನ್ನು ತಾನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಅರ್ಪಿಸಿದನು. ನಡುನೆತ್ತಿಯಿಂದ ಅಂಗಾಲಿನವರೆಗೆ ಆತನು ರಕ್ತಮಯವಾದನು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಕೂಗಿದನು. ಆದರೆ ಆತನು ಹೇಳಿದಂಥ ಒಂದು ಮಾತು, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಆತನು ಹೇಳಿ ಆತನು ತನ್ನ ವೈರಿಗಳಿಗೋಸ್ಕರ, ಪಾಪಿಗಳಾದಂಥ ನಮಗೋಸ್ಕರ ಆತನಲ್ಲಿ ಪ್ರಾರ್ಥನೆ ಮಾಡಿ, ತಂದೆಯವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅರಿಯರು ಎಂಬುದಾಗಿ ಆತನು ಕೂಗಿದನು. ಆ 3 ತಾಸಲ್ಲ ಆ ಮಧ್ಯಾಹ್ನದ ಬಿಸಿಲಿನಲ್ಲಿ ಆತನು ಆ ಕಲ್ವಾರಿ ಕ್ರೂಜೆಯಲ್ಲಿ ನೇತಾಡುತ್ತಾ ಇದ್ದಾಗಲೂ ಕೂಡ ಆತನು ನಮ್ಮ ಕುರಿತಾಗಿ, ನನ್ನ ಕುರಿತಾಗಿ, ನಿನ್ನ ಕುರಿತಾಗಿ ಆತನು ಯೋಚನೆ ಮಾಡಿದನು. ಆತನ ಪ್ರೀತಿ ಎಷ್ಟು ಅಪಾರ, ನಿನ್ನ ಪ್ರೀತಿ ಎಷ್ಟು ಅಪಾರವಾಗಿದೆ, ನಾವು ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಆತನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನಾವು ಗ್ರಹಿಸಲು ನಮಗೆ ಅಸಾಧ್ಯ. ಯಾಕೆಂದ್ರೆ ಅಷ್ಟು ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನ ಕಲ್ವಾರಿ ಕ್ರೂಜೆಯಲ್ಲಿ ತಂದೆಯವರನ್ನು ಕ್ಷಮಿಸು ಎಂಬುದಾಗಿ ಆತನು ಹೇಳಿ, ಎಲ್ಲಾ ತೀರಿತು ಎಂಬುದಾಗಿ ಹೇಳಿ ಆತನು ಪ್ರಾಣ ಬಿಟ್ಟನು. ಆತನು ಸತ್ತನು, ಹೂಣಲ್ಪಟ್ಟನು ನಿಜ. ಆದರೆ ಆತನ 3ನೇ ದಿನದಲ್ಲಿ ಜೈವೀರನಾಗಿ ಮರಣವನ್ನು ಜಯಿಸಿ ಎದ್ದು ಬಂದನು. ಸೈತಾನನ ತಲೆಯನ್ನು ಆ ಕಲ್ವಾರಿ ಕ್ರೂಜೆಯಲ್ಲಿ ಜಯಿಸಿದನು. ಆತನು ಪಾಪದ ಪ್ರಾಯಶ್ಚಿತ್ತ ಅಲ್ಲಿ ಮಾಡಿದನು. ನಿಜವಾದಂಥ ಯಜ್ಞದ ಕುರಿಮರಿಯಾಗಿ ಆತನಲ್ಲಿ ಪ್ರಾಯಶ್ಚಿತ್ತ ಮಾಡಿದನು. ಆತನು ಸತ್ತನು, ಹೂಡಲ್ಪಟ್ಟನು ನಿಜ. ಆದರೆ 3ನೇ ದಿನದಲ್ಲಿ ಆತನು ಸತ್ತುಗಳಿಂದ ಎದ್ದು ಬಂದನು. ಯಾಕಂದರೆ ಜೀವನಾಯಕನನ್ನು ಮರಣವು ಹಿಡಿದುಕೊಂಡಿರುವುದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ಆತನು ಈಗ ತಂದೆಯ ಬಲಗಡೆಯಲ್ಲಿ ಇದ್ದುಕೊಂಡು ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿಗೆ ಆತನು ನಿಲ್ಲಿಸಲಿಲ್ಲ. ನಮ್ಮ ಕುರಿತಾಗಿ ಚಿಂತೆಯುಳ್ಳವನು ಈಗಲೂ ಕೂಡ, ಈ ಗಳಿಗೆಯಲ್ಲೂ ಕೂಡ ಆತನು ನಮ್ಮ ಕುರಿತಾಗಿ ಆಲೋಚನೆ ಮಾಡುವಂಥವನು. ನಮಗೆ ಒಂದು ಭವ್ಯ ನಿವಾಸವನ್ನು ಆತನು ಸಿದ್ಧ ಮಾಡುವಂಥವನು ಆತನು ಆಗಿದ್ದಾನೆ. ನಮ್ಮ ಎಲ್ಲ ರೀತಿಯ ಕಷ್ಟಗಳಲ್ಲಿ ಆತನು ನಮ್ಮೊಂದಿಗಿದ್ದು ಸಂತೈಸುವ ಆತನಾಗಿದ್ದಾನೆ. ಇಕ್ಕಟ್ಟುಗಳಲ್ಲಿ ನಾವು ಹೋಗುವಾಗಲೂ ಕೂಡ ನಮ್ಮನ್ನು ಕಾಯುವ ಆತನಾಗಿದ್ದಾನೆ. ಆತನು ಎಡೆಬಿಡದೆ ಕಾಯುವ ಆತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ.
ನಮ್ಮ ಹೃದಯದ ನೋವನ್ನು ಆತನು ಬಲ್ಲಾತನಾಗಿದ್ದಾನೆ. ನಮ್ಮ ಕಷ್ಟಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ನಮ್ಮ ಸಂಕಟಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಸಮಯೋಚಿತವಾದಂತಹ ಸಹಾಯ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಂದಲೇ ಅದು ಬರುವಂಥದ್ದಾಗಿದೆ. ಯಾಕಂದರೆ ಇದಕ್ಕೆ ಕಾರಣ ನಮ್ಮ ಒಳ್ಳೆಯತನ ಅಲ್ಲ, ನಮ್ಮ ಪ್ರಾರ್ಥನೆ ಅಲ್ಲ, ನಮ್ಮ ಯಾವುದೇ ಸಂಗತಿಗಳು ಅಲ್ಲ, ಆದರೆ ಕೇವಲ ಆತನ ಮಹಾಕೃಪೆ. ಆತನು ನಮ್ಮ ಮೇಲಿಟ್ಟಂಥ ಪ್ರೀತಿ ಅಷ್ಟು ಅಪಾರ. ಆದ್ರಿಂದ ಈ ಹೊತ್ತಿನವರೆಗೂ ನಮ್ಮನ್ನು ಕಾಯುತ್ತಾ ಕಾಪಾಡ್ತಾ ಬಂದಿದ್ದಾನೆ. ಈ ಲೋಕದಲ್ಲಿ ಕೊರೋನಾ ವೈರಸ್ ಎಲ್ಲ ಕಡೆಯಲ್ಲಿ ಹರಡಿತು. ಅನೇಕ ಮಂದಿ ಸತ್ತು ಹೋದರು. ಅನೇಕ ಮಂದಿ ಅವರು ಕಷ್ಟಗಳಲ್ಲಿ ದಾಟಿ ಹೋದರು, ಇಕ್ಕಟ್ಟುಗಳಲ್ಲಿ ದಾಟಿ ಹೋದರು. ಆದರೆ ದೇವರು ತನ್ನ ಮಕ್ಕಳನ್ನು ತನ್ನ ಮಹಾಕೃಪೆಯಿಂದ ಆತನು ಕಾಯುತ್ತಾ ಇದುವರೆಗೆ ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ನಾವು ಹಾಡಿದಂಥ ಆ ಸಂಗೀತದಲ್ಲಿ ನಾವು ನೋಡ್ತೇವೆ, ನೀ ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ವಿವರಿಸಲು ಅಸಾಧ್ಯ. ಲಾರ್ಡ್, ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ಯು ಅಬೌಟ್ ಯುವರ್ ಥಾಟ್ಸ್ ಅಂಡ್ ಮೈಟಿ ಥಿಂಗ್ಸ್ ದ್ಯಾಟ್ ಯು ಹ್ಯಾವ್ ಡನ್ ಫಾರ್ ಮೀ. ನೀನು ಮಾಡಿದಂಥ ಆಲೋಚನೆ, ನನಗೋಸ್ಕರ ನೀನು ಮಾಡಿದಂಥ ಆಲೋಚನೆ ಮತ್ತು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯ, ಅದನ್ನು ನಾನು ವಿವರಿಸಲು ಸಾಧ್ಯ ಇಲ್ಲ ಸ್ವಾಮಿ. ಯಾಕಂದ್ರೆ ಹೇಳಿದ್ರೆ ಅದು ಅಸಂಖ್ಯಾತವಾದವುಗಳು. ಲೆಕ್ಕವಿಲ್ಲದಷ್ಟು ನೀನು ನನಗೆ ಸಹಾಯವನ್ನು ನೀನು ಮಾಡಿದಿ. ಲೆಕ್ಕವಿಲ್ಲದಷ್ಟು ಅದ್ಭುತಗಳನ್ನು ನೀನು ನನ್ನ ಜೀವಿತದಲ್ಲಿ ಮಾಡಿದಿ. ಮರಣದ ಆ ಒಂದು ತುತ್ತಿನಿಂದಲೂ ಕೂಡ ನೀನು ನನ್ನನ್ನು ಎಬ್ಬಿಸಿದಿ. ನಿನ್ನ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ನಾನು ಹೇಳೋಣ, ಆ ಸಂಗೀತದಲ್ಲಿ ನಾವು ನೋಡ್ತೇವೆ, ನಿನ್ನ ಪ್ರೀತಿಯು ಆಶ್ಚರ್ಯ, ನನ್ನ ಗಣನೆಗೆ ಮೀರಿ ಹೋಗುವಂತಹ ನಿನ್ನ ಪ್ರೀತಿ ಅದು ಆಶ್ಚರ್ಯವಾದದ್ದು. ನಿನ್ನ ಕೃಪೆಯು ನನಗೆ ಆನಂದ ಕೊಡ್ತದೆ. ಆ ಆನಂದ ಕೊಡ್ತದೆ. ಹೌದು ಸ್ವಾಮಿ, ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಂತ ಉದ್ದೇಶ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನಮಗೆ ಕೃಪೆಯ ಮೇಲೆ ಕೃಪೆಯನ್ನು ಕೊಡುವುದಕ್ಕಾಗಿ, ನಮ್ಮ ಜೀವಿತದ ಅದು ಆನಂದಮಯವಾಗಿ ಇರುವ ಹಾಗೆ ಮಾಡುವುದಕ್ಕಾಗಿ, ಯಾಕಂದ್ರೆ ನಮ್ಮ ಕಣ್ಣೀರನ್ನು ಒರೆಸುವ ಆತನಾಗಿದ್ದಾನೆ. ನಾವು ಕಷ್ಟದಲ್ಲಿರುವಾಗ, ನಾವು ಇಕ್ಕಟ್ಟಿನಲ್ಲಿರುವಾಗ, ನಾವು ಬೇಸರಗಳಲ್ಲಿರುವಾಗ, ರೋಗ ರುಜಿನಗಳಲ್ಲಿ ದಾಟಿ ಹೋಗುವಾಗ, ಕಣ್ಣೀರಿನಲ್ಲಿ ದಾಟಿ ಹೋಗುವಾಗ ಆತನು ನಮ್ಮ ಸಂಗಡ ಇದ್ದು ನಮ್ಮ ಕಣ್ಣೀರನ್ನು ಆತನು ಒರೆಸುವ ಆತನಾಗಿದ್ದಾನೆ. ಒಂದು ಸಂಗೀತ ನಾನು ಹೀಗೆ ಬರದೆ, ಕಣ್ಣೀರ ಕಡಲಲ್ಲಿ ನಾ ಯಾತ್ರೆ ಮಾಡುವೆ, ಆದರೆ ಕ್ರಿಸ್ತನ ಜೊತೆಯಲ್ಲಿ ಯಾತ್ರೆ ಮಾಡು. ಎಂಥ ಅಮೂಲ್ಯವಾದಂಥ ಸತ್ಯ ನನ್ನ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಈ ಒಂದು ಅನುಭವ ಅದು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವಂಥದ್ದಾಗಿದೆ. ಇಲ್ಲಿ ಸಂಗೀತದಲ್ಲಿ ಮೊದಲ ಚರಣದಲ್ಲಿ ಆ ಚರಣದಲ್ಲಿ ಹೀಗೆ ನಾವು ನೋಡ್ತೇವೆ, ಜಲರಾಶಿಯೊಳಗಿಂದ ಎಳೆದಿನಿ. ನಾನು ಜಲರಾಶಿಯಲ್ಲಿ ನಾನು ಮುಳುಗಿ ಹೋಗುತ್ತಾ ಇದ್ದೆ. ಐ ವಾಸ್ ಡ್ರೌನಿಂಗ್ ಇನ್ ದ ವಾಟರ್ಸ್, ಡೀಪ್ ವಾಟರ್ಸ್, ಬಟ್ ಯು ಹ್ಯಾವ್ ಲಿಫ್ಟೆಡ್ ಮೀ ಅಪ್. ನೀನು ನನ್ನನ್ನು ಹಿಡಿದು ಎತ್ತಿದೆ. ನೀನು ಎಲ್ಲಿ ನಿಲ್ಲಿಸಿದೆ? ನನ್ನನ್ನು ಬಂಡೆಯ ಮೇಲೆ ನಿಲ್ಲಿಸಿದಿ. ನೋಡ್ರಿ, ಎಂತ ಅಮೂಲ್ಯವಾದಂಥ ಒಂದು ಸತ್ಯ. ಜಲರಾಶಿಗಳಲ್ಲಿ ದಾಟಿ ಹೋಗುತ್ತಿದ್ದಾಗ, ಮುಳುಗಿ ಹೋಗುತ್ತಿದ್ದಾಗ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಆ ವಿಶೇಷವಾದಂಥ ಹಸ್ತ ನನ್ನನ್ನು ಅದು ಎಳೆಯಿತು. ಅದು ಎಲ್ಲಿ ನಿಲ್ಲಿಸಿತು? ಬಂಡೆಯ ಮೇಲೆ ನಿಲ್ಲಿಸ. ಆ ಬಂಡೆ ಯಾರು ಗೊತ್ತುಂಟ? ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ್ ತಾನೆ. ಎಂಥ ಅಮೂಲ್ಯವಾದಂಥ ಒಂದು ಅನುಭವ. ನೂತನ ಕೀರ್ತನೆ ವಿಶಾಲ ಸ್ಥಳದಲ್ಲಿ ಸೇರಿಸಿದಿ. ವಿಶಾಲವಾದಂತಹ ಸ್ಥಳದಲ್ಲಿ, ಇಕ್ಕಟ್ಟಿನಲ್ಲಿ ನೀನನ್ನು ಇಡಲಿಲ್ಲ. ಇಕ್ಕಟ್ಟಿನಿಂದ ಬಿಡಿಸಿ ವಿಶಾಲವಾದಂತಹ ಸ್ಥಳದಲ್ಲಿ ನನ್ನನ್ನು ನೀನು ಸೇರಿಸಿದೆ. ಆಮೇಲೆ ಏನ್ ಮಾಡಿದಿ? ನನ್ನಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದೆ. ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ನೀನು ಇಟ್ಟಿ, ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ನಾವು ಹೇಳ್ತೇವ. ಆಮೇಲೆ ನಾವು ನೋಡ್ತೇವೆ, ನೂತನ ಕೀರ್ತನೆ ನನ್ನಲ್ಲಿ ಹುಟ್ಟಿಸಿದಿ. ಆ ಕೀರ್ತನೆ ಏನು? ಆ ನೂತನ ಕೀರ್ತನೆ ದೇವರ ಸ್ತೋತ್ರವೇ. ಆತನನ್ನು ಕೊಂಡಾಡುವಂತಾದೆ. ದೇವರು ಎಷ್ಟು ಒಳ್ಳೆಯವನು, ಆತನು ಎಷ್ಟು ಅಗಮ್ಯನು, ಆತನು ಎಷ್ಟು ಉತ್ತಮನು ಎಂಬುದನ್ನು ತಿಳ್ಕೊಳ್ಳುವ ಹಾಗೆ ನೀನು ಮಾಡಿದಿ. ಎಂಥ ಅಮೂಲ್ಯವಾದಂಥ ಸತ್ಯ. ದೇವರ ಸ್ತೋತ್ರವ ನಾನು ಮಾಡುವಂತೆ
ನನ್ನನ್ನು ನೀನು ಸಿದ್ಧ ಮಾಡಿದಿ. ನಿನ್ನ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಕಾರಣ ನಿನ್ನ ಪ್ರೀತಿಯು ಆಶ್ಚರ್ಯ, ನಿನ್ನ ಕೃಪೆಯು ಆನಂದ, ಆನಂದ, ಆನಂದವೇ. ಆ 2ನೇ ಚರಣದಲ್ಲಿ ನಾವು ಹೀಗೆ ನೋಡ್ತೇವೆ, ನಮ್ಮ ಜೀವಿತದಲ್ಲಿ ನಾವು ಮುಂದಕ್ಕೆ ಹೋಗುವಾಗ, ಬಾಲ್ಯದಿಂದ ಇದುವರೆಗೂ ಕೂಡ ನಾವು ಮುಂದಕ್ಕೆ ಹೋಗುವಾಗ ಅಲ್ಲಿ ನಾವು ಹೀಗೆ ನೋಡ್ತೇವೆ, ನೀ ನನ್ನ ಎಂದಿಗೂ ಕೈ ಬಿಡಲಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ನನ್ನ ಕೈಯನ್ನು ಬಿಡಲಿಲ್ಲ. ಇದು ನನ್ನ ಅನುಭವ. 1963ನೇ ಇಸ್ವಿಯಲ್ಲಿ ನಾನು ಯೇಸು ಸ್ವಾಮಿಯನ್ನು ಕಂಡುಕೊಂಡೆ. ಅಂದಿನಿಂದ ಇಂದಿನವರೆಗೂ ಅನೇಕ ಘಟನೆಗಳು ನನ್ನ ಜೀವಿತದಲ್ಲಿ ಬಂತು. ಕಷ್ಟಗಳು, ಇಕ್ಕಟ್ಟುಗಳು, ಕೊರತೆಗಳು, ಬೇನೆ ಬೇಸರಗಳು, ಕಾರ್ಗತ್ತಲಿನ ಕಡಿಮೆಯಲ್ಲಿ ನಡೆಯುವಂತ ಆ ಒಂದು ಅನುಭವ ಕೂಡ ಬಂತು. ಆದರೆ ನನ್ನ ಸ್ವಾಮಿ ನನ್ನ ಕೈಯನ್ನು ಎಂದಿಗೂ ಬಿಡಲಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನನ್ನು ನೀವು ನಿಜವಾಗಿ ನಂಬಿರುವುದಾದರೆ ಒಂದು ಸತ್ಯ, ಆತನು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಎಂತ ಅಮೂಲ್ಯವಾದಂಥ ಸತ್ಯ ನೋಡ್ರಿ. ಆಮೇಲೆ ಮುಂದಕ್ಕೆ ನಾವು ನೋಡ್ತೇವೆ, ಏನ್ ಮಾಡಿದಿ? ನೀನನ್ನ ಎಂದಿಗೂ ಕೈ ಬಿಡದೆ ಸಮೃದ್ಧಿಯಲ್ಲಿ ನಡೆಸಿದಿ. ನೋಡಿ, ಬಡತನದಲ್ಲಿ ನಡೆಸಲಿಲ್ಲ. ಎಂತ ಅಮೂಲ್ಯವಾದಂತಹ ಸಂಗತಿ. ಆ ಸಮೃದ್ಧಿ ಯಾವುದು? ಪರಲೋಕದ ಐಶ್ವರ್ಯ, ದೇವರ ವಾಕ್ಯದ ಆನಂದ. ಆ ಒಂದು ಆನಂದದಲ್ಲಿ ನೀನು ನಡೆಸಿದಿ, ಸಮೃದ್ಧಿಯಲ್ಲಿ ನೀನು ನಡೆಸಿದಿ. ನಾನು ಅನೇಕ ಬಾರಿ ಕಣ್ಣೀರು ಸುರಿಸುವಂತ ಆ ಒಂದು ಸತ್ಯ ಬಂದರೂ ಕೂಡ ಆ ಕಣ್ಣೀರನ್ನು ಒರೆಸಿ, ನಿನ್ನ ಸ್ವಂತ ಕೈಯಿಂದ ಆ ಕಣ್ಣೀರನ್ನು ನೀನು ಒರೆಸಿದ ಅಂತ ಅನುಭವ ನನಗುಂಟು ಪ್ರಿಯರೇ. ಆತನು ನನ್ನ ಕಣ್ಣೀರನ್ನು ಒರೆಸಿ ಸಂತೈಸಿದನು. ಹಿ ಹ್ಯಾಸ್ ಕಂಫರ್ಟೆಡ್ ಮೀ ಇನ್ ಎ ವಂಡರ್ಫುಲ್ ವಂಡರ್ಫುಲ್ ವೇ. ನನ್ನನ್ನು ಚೈತನ್ಯ ಪಡಿಸಿದಿ, ನನ್ನನ್ನು ತಿರುಗಿ ನನ್ನನ್ನು ಬಲಪಡಿಸಿದಿ, ನನ್ನ ಜೀವವನ್ನು ಸಮೃದ್ಧಿಯಾದಂತಹ ಜೀವಿತವನ್ನು ತುಂಬಿಸಿದೆ. ನನ್ನ ಜೀವಿತದಲ್ಲಿ ಇದುವರೆಗೆ 1963ನೇ ಇಸ್ವಿಯಿಂದ 2020ನೇ ಇಸ್ವಿಯವರೆಗೆ ಯೇಸುವಿನಲ್ಲಿ ಹರ್ಷಿಸುವಂತೆ ಸಹಾಯ ಮಾಡಿದೆ. ಎಂತ ಅಮೂಲ್ಯವಾದ ಸಂಗತಿ. ನನ್ನ ಪ್ರಿಯರೇ, ನನ್ನ ಜೀವಿತದಲ್ಲಿ ಸಂತೋಷ ಇದ್ರೆ, ನನ್ನ ಜೀವಿತದಲ್ಲಿ ಆನಂದ ಇದ್ರೆ, ನನ್ನ ಜೀವಿತದಲ್ಲಿ ಹರ್ಷ ಇದ್ರೆ, ಅದಕ್ಕೆ ಕಾರಣ ನನ್ನ ರಕ್ಷಕನಾದ ಯೇಸು ಸ್ವಾಮಿ ಒಬ್ಬನೇ. ಆತನ ವಾಕ್ಯ ನನ್ನನ್ನು ಹರ್ಷಪಡಿಸಿತು, ಆತನ ಪ್ರಸನ್ನತೆ ನನ್ನನ್ನು ಹರ್ಷಪಡಿಸಿತು, ಆತನ ನಡೆಸುವಿಕೆ ನನ್ನನ್ನು ಹರ್ಷಪಡಿಸಿತು. ಇದಕ್ಕೆ ಕಾರಣ ನಿನ್ನ ಪ್ರೀತಿ, ಆ ಪ್ರೀತಿ ಆಶ್ಚರ್ಯ, ನಿನ್ನ ಕೃಪೆ, ಆ ಕೃಪೆ ಆನಂದ, ಆನಂದ, ಆನಂದವೇ. ನಾವು 3ನೇ ಚರಣದಲ್ಲಿ ನಾವು ಹೀಗೆ ನೋಡ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆ ಒಂದು ಕಾರಣ ಉಂಟು. ಆತನ ಹಾಗೆ ರೂಪಿಸಲು ತನ್ನ ಕಾರ್ಯವ ಮಾಡುವನು. ಯೇಸು ಕ್ರಿಸ್ತನ ಉದ್ದೇಶ, ನನ್ನನ್ನು ರಕ್ಷಿಸಿದಂತ ಉದ್ದೇಶ, ನಾನು ಆತನ ಹಾಗೆ ಆಗಬೇಕು. ಐ ಶುಡ್ ಬಿಕಮ್ ಲೈಕ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾನು ಯೇಸು ಸ್ವಾಮಿಯ ಹಾಗೆ ಆಗಬೇಕು. ಇದು ನನ್ನ ಆಶೆ. ಆದ್ರಿಂದ ಆತನ ಹಾಗೆ ರೂಪಿಸಲು ತನ್ನ ಕಾರ್ಯ, ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕಾರ್ಯವನ್ನು ಆತ ನನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಮಾಡುವನು. ಯೇಸು ಸ್ವಾಮಿಯ ಕಾರ್ಯ ನನ್ನ ಜೀವಿತದಲ್ಲಿ ಆತನು ಮಾಡುವುದು ಅಂತ ಉದ್ದೇಶ. ನಾನು ಅನೇಕ ಬಾರಿ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಕೊರತೆಯಲ್ಲಿ, ರೋಗ ರುಜಿನಗಳಲ್ಲಿ ದಾಟಿ ಹೋಗುವಂತಹ ಉದ್ದೇಶದಲ್ಲಿ, ಆ ಉದ್ದೇಶ ಏನು? ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹಾಗೆ ನಾನು ಆಗಬೇಕು. ಇದು ಅದು ಉದ್ದೇಶ. ದೇವರು ಕೆಲವು ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಬಿಡ್ತಾನೆ. ಯಾಕೆ? ನಾವು ಕೇವಲ ಮನುಷ್ಯ ಮಾತ್ರದವರು, ತಿರುಗಿ ಬೀಳುವಂತವರು ನಾವು ಆಗಿದ್ದೇವೆ. ಆತ ನಮ್ಮ ಜೀವಿತದಲ್ಲಿ ಬರಮಾಡುವಂತ ಕೆಲವು ವಿಷಯಗಳು, ಕೆಲವು ಕಷ್ಟಗಳು, ಕೆಲವು ಸಂಕಟಗಳು, ಕೆಲವು ಇಕ್ಕಟ್ಟುಗಳು, ಕೆಲವು ವೈರಿಗಳ ಆ ಒಂದು ಸಂಗತಿಗಳು,
ಅದೆಲ್ಲ ಯಾಕೆ? ಅದರಲ್ಲಿ ಒಂದು ಉದ್ದೇಶ ಉಂಟು. ಏನಂತ ಹೇಳಿದ್ರೆ, ಆತನ ಯೋಜನೆ ಎಷ್ಟು ಆಶ್ಚರ್ಯ. ಆತನ ಯೋಜನೆ ನಮ್ಮ ಜೀವಿತದಲ್ಲಿರುವಂತ ಆತನ ಯೋಜನೆ. ದೇವರು ಹೇಳಿದ್ದಾನೆ, ಐ ಹ್ಯಾವ್ ಪ್ಲಾನ್ಸ್ ಫಾರ್ ಯು, ಪ್ಲಾನ್ಸ್ ಆಫ್ ವೆಲ್ಫೇರ್. ನಿಮ್ಮ ಕುರಿತಾಗಿ ನನಗೆ ಯೋಜನೆ ಉಂಟು. ಅದು ಸಮೃದ್ಧಿಯ ಆಶೀರ್ವಾದದ ಯೋಜನೆ, ಕೆಡುಕಿನ ಯೋಜನೆ ಅಲ್ಲ. ಆತನ ಯೋಜನೆ ಆಶ್ಚರ್ಯ. ನಾನು ಎಷ್ಟೋ ಸಾರಿ ಆಶ್ಚರ್ಯಪಟ್ಟದ್ದುಂಟು. ಸ್ವಾಮಿ, ಯಾಕೆ ನನ್ನಲ್ಲಿ ಏನು ಒಳ್ಳೆದುಂಟು? ನನಗೆ ಯಾಕೆ ಈ ಒಂದು ಗಂಡ ಆತನಿಂದ ನೀನು ಪಾರು ಮಾಡಿದಿ? ಅದಕ್ಕೆ ಉತ್ತರ ಒಂದೇ, ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು ನನ್ನನ್ನು ಎಷ್ಟು ಅಪಾರವಾಗಿ ಪ್ರೀತಿ ಮಾಡುತ್ತಾನೆಂಬಂತ ಅರಿವು ನನಗೆ ತಿರುಗಿ ತಿರುಗಿ ಬರುವ ಹಾಗೆ ದೇವರು ಹಾಗೆ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಆತನ ಕರುಣೆ ಅಪಾರ. ನೋಡ್ರಿ, ಈ ಪದ ಅಪಾರ ಅದು ಎಷ್ಟೆಂಬುದಾಗಿ ನಾವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಸಮುದ್ರ ಬದಿಯಲ್ಲಿರುವಂತಹ ಓಸುಬಿನೋಪಾದಿಯಲ್ಲಿ, ಅಮರಳೋಪಾದಿಯಲ್ಲಿ ಆತನ ಕೃಪೆ, ಆತನ ಕರುಣೆ ಉಂಟು. ಆತನ ಕರುಣಾಸಾಗರನು, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಕರುಣಾಸಾಗರನು. ಆತನ ನಾಮಕ್ಕೆ ಸ್ತೋತ್ರ. ಯೇಸುವೇ ನನಗೆ ಸರ್ವೋತ್ತಮನು. ಇದರಿಂದ ನಾನು ಏನು ತಿಳ್ಕೊಂಡೆ? ಯೇಸು ಕ್ರಿಸ್ತನು ನನಗೆ ಸರ್ವರಲ್ಲಿ ಆತನು ಉತ್ತಮನು. ಆತನ ಹೊರತಾಗಿ ಬೇರೆ ಯಾರು ಉತ್ತಮರಿಲ್ಲ. ಇವನ ಅನೇಕ ಬಾರಿ ನನ್ನ ಅನುಭವದಲ್ಲಿ ನನ್ನನ್ನು ಪ್ರೀತಿ ಮಾಡುವಂಥವರು ಎಂಬುದಾಗಿ ಹೇಳಿಕೊಂಡಂತಹ ಜನರು, ನನ್ನ ಒಳ್ಳೆಯ ಸ್ನೇಹಿತರು ಎಂಬುದಾಗಿ ಹೇಳಿಕೊಂಡಂತಹ ಜನರು, ಅವರು ಕೈ ಬಿಟ್ಟಂತ ಸಂಗತಿ ಉಂಟು. ಅವರು ದೂರವಾಗಿ ಹೋದಂತಹ ಸಂಗತಿ ಉಂಟು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ಅದನ್ನು ಅನುಭವಿಸಿದನಲ್ವೇ? ಆತನ ಜೊತೆಯಲ್ಲೇ ಇದ್ದ ಒಬ್ಬ ಶಿಷ್ಯ, ಅವನ ಹೆಸರು ಯೂದನು, ಯೇಸು ಸ್ವಾಮಿಯನ್ನು ಹಿಡುಕೊಟ್ಟ. 3.5 ವರ್ಷಗಳವರೆಗೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದ ಶಿಷ್ಯ. ಯೇಸು ಸ್ವಾಮಿನೇ ಆತನನ್ನು ಆರಿಸಿಕೊಂಡಿದ್ದು. ದೇವರ ಕಾರ್ಯಗಳು ಅದು ಅದಕ್ಕೆ ಪ್ರಾರಂಭ. ನಾವು ಅದನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಆತನ ಉದ್ದೇಶ ಅದು ಖಚಿತ. ಆತನ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಆತನ ಕೈ ಬಿಟ್ಟು ಆತನನ್ನು ಹಿಡಿಕೊಟ್ಟು. ನಾವು ನೋಡ್ತೇವೆ, ಯೇಸು ಸ್ವಾಮಿಗೆ ಮರಣದಂಡನೆ ಮಾಡಿದ್ರು ಎಂಬಂತ ಆ ಒಂದು ಸಮಾಚಾರ ತಿಳಿದಾಗ, ಆ ರಾತ್ರಿ ವೇಳೆ ಆ ಸಂದರ್ಭದಲ್ಲಿ ಎಲ್ಲ ಶಿಷ್ಯರು, ಉಳಿದಂತ ಶಿಷ್ಯರೆಲ್ಲ ಅವರು ಚದರಿ ಹೋದರು. ಎಂತ ಒಂದು ದುಃಖಕರವಾದಂತಹ ಸಂಗತಿ ನೋಡಿ. ಯೇಸು ಸ್ವಾಮಿ ಒಬ್ಬನೇ ತನ್ನ ಆ ಕ್ರೂಜೆಯನ್ನು, ನಮ್ಮ ಕ್ರೂಜೆ, ಲೋಕದ ಕ್ರೂಜೆ, ಅದು ಪಾಪದ ಎಂಬಂತಹ ಕ್ರೂಜೆ, ಆ ಕ್ರೂಜೆಯನ್ನು ಆತನು ಹೊತ್ತುಕೊಂಡು ಆ ಕಲ್ವಾರಿ ಬೆಟ್ಟಕ್ಕೆ ಆತನು ನಡೆದನು. ಆತನು ಮುಗ್ಗರಿಸಿ ಅಲ್ಲಿ ಬಿದ್ದನು. ಆತನ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಆತನ ರಕ್ತಮಯವಾಗಿದ್ದನು. ಇದೆಲ್ಲ ಯಾಕೆ ಆತನು ತಾಳಿದನು? ನನಗಾಗಿ, ನಿಮಗಾಗಿ ಪ್ರಿಯರೇ. ಯಾರು ನಮ್ಮನ್ನು ಹೆಚ್ಚು ಪ್ರೀತಿ ಮಾಡಿದ್ದಾರೆ? ಯಾರು ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು. ಆದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ದೇವರು ತಾನೇ. ನಾವು ಓದ್ತೀವಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ ಮುಂದಕ್ಕೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. In the beginning was the Word, and the Word was with God, and the Word was God. ಯಾವುದು ದೇವರು ಗೊತ್ತಾ? ಈ ಪವಿತ್ರ ಗ್ರಂಥ, ಸತ್ಯವೇದ, ಇದು ದೇವರ ವಾಕ್ಯ. ದೇವರ ನುಡಿಗಳು ಮಾತ್ರ ಇಲ್ಲಿ ಇದೆ. ದೇವರ ಮಾತುಗಳು, ಇದು ಜೀವವುಳ್ಳಂತ ವಾಕ್ಯ, ಜೀವವನ್ನು ಕೊಡುವಂತ ವಾಕ್ಯ, ನಮ್ಮನ್ನು ಸಮೃದ್ಧಿಪಡಿಸುವಂತ ವಾಕ್ಯ, ನಮಗೆ ನಿರೀಕ್ಷೆಯನ್ನು ಹುಟ್ಟಿಸುವಂತ ವಾಕ್ಯ, ನಮ್ಮ ಪ್ರಯಾಣದಲ್ಲಿ ನಮ್ಮನ್ನು ಕಾಪಾಡುವಂತ ವಾಕ್ಯ.
ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಎಂತ ಅಮೂಲ್ಯವಾದಂತಹ ಸತ್ಯ ನೋಡ್ರಿ. ಯಾಕೆಂದ್ರೆ ಆತನ ಕರುಣೆ ಅಪಾರ. ಆಮೇಲೆ ಮುಂದಕ್ಕೆ ನಾವು ಆ ಸಂಗೀತದಲ್ಲಿ ಆ 3ನೇ ಚರಣದ ಕೊನೆಯ ಚರಣದ ಆ ಒಂದು ಆ ಮಾತನ್ನು ನಾವು ಹೀಗೆ ಓದ್ತೇವೆ. ಅಲ್ಲಿ ಯೇಸುವೇ ನನಗೆ ಸರ್ವೋತ್ತಮನು. ನೋಡ್ರಿ ಎಂತ ಅಮೂಲ್ಯವಾದಂತಹ ಸಂಗತಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಇದ್ರೆ, ನಿನ್ನ ಜೀವಿತದ ಅನುಭವದಲ್ಲಿ ಆತನು ಇದ್ರೆ ನೀನು ಇದನ್ನು ಖಂಡಿತವಾಗಿ ಹೇಳ್ತಿ, ದ ಲಾರ್ಡ್ ಗಾಡ್ ಈಸ್ ಗ್ರೇಟೆಸ್ಟ್ ಆಫ್ ಆಲ್. ಹಿ ಈಸ್ ದ ಬೆಸ್ಟ್ ಫ್ರೆಂಡ್. ವಾಟ್ ಎ ಫ್ರೆಂಡ್ ಐ ಹ್ಯಾವ್ ಇನ್ ಜೀಸಸ್. ಇಂಗ್ಲಿಷ್ನಲ್ಲಿ ಒಂದು ಸಂಗೀತ ಉಂಟು, ನನಗಿರುವಂತ ಎಂತ ಅಮೂಲ್ಯ ಮಿತ್ರನು ನನಗೆ ಈಗ ಸಿಕ್ಕಿದ. ವಾಟ್ ಎ ಫ್ರೆಂಡ್ ಐ ಹ್ಯಾವ್ ಇನ್ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ಆತನು ದೇವರು ತಾನೆ. ಆತನಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಅಂತಹ ಮಹಾವಿಶೇಷವಾದಂತಹ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನನ್ನ ಸ್ನೇಹಿತನು. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆತನು ಅತ್ಯುತ್ತಮನಾದಂತಹ ಸ್ನೇಹಿತನು. ಯಾವ ಸಮಯದಲ್ಲಿ ಕೂಡ ನನ್ನ ಕೂಗಿಗೆ ಕಿವಿಗೊಡುವಂತಹ ಸ್ನೇಹಿತನು. He, the Lord Jesus Christ, is attentive for all my cries at any time, even at the midnight. ನನ್ನ ಪ್ರಿಯ ಸ್ನೇಹಿತರೆ, how much we should be thankful to the Lord. ನಾವು ಎಷ್ಟು ಆತನನ್ನು ಸ್ತುತಿಸಬೇಕು. ಆದ್ರಿಂದ ಈ ಸಂಗೀತದಲ್ಲಿ ನಾವು ನೋಡ್ತೇವೆ, ಯೇಸುವೇ ನನಗೆ ಸರ್ವೋತ್ತಮನು, ಸರ್ವರಲ್ಲಿ ಉತ್ತಮನು, ಸರ್ವೋತ್ತಮನು. He is better than any of my friends. He is the best friend. The best friend. ಆದ್ರಿಂದ ನಾನೇನ್ ಮಾಡ್ತೇನೆ? The song ends like this. ಈ ಸಂಗೀತ ಹೀಗೆ ಅಂತ್ಯವಾಗ್ತದೆ. ಆದ್ದರಿಂದ ಎಂದೆಂದು ನಾನು ಸ್ತುತಿಸುವೆನು. So I will praise my Savior, the Lord Jesus Christ, forever and ever. My dear friends, Lord Jesus Christ is the best friend. He is always with you. ಆತನು ಹೇಳಿದ, Lo, I am with you always, even to the end of this age. ಆತ ನಮಗೆ ಒಂದು ಭವ್ಯ ನಿವಾಸವನ್ನು ಮಾಡಿದ್ದಾನೆ. ತನ್ನ ಜನರು, his people should not be away from him. The day is at hand. ಆ ಒಂದು ದಿನ ಅದು ಹತ್ತಿರವಾಗಿದೆ. The day is at hand. He is coming soon. ನಾನು ತಿರುಗಿ ಬರುತ್ತೇನೆ. ಅಂದು ಯೇಸು ಸ್ವಾಮಿಯ ಆ ಒಂದು ದಿವಾರೋಹಣದ ಸಮಯದಲ್ಲಿ ಆತನು ಪರಲೋಕಕ್ಕೆ ಏರಿ ಹೋದಾಗ ಶಿಷ್ಯರವರು ಮೇಲಕ್ಕೆ ನೋಡ್ತಾನೇ ಇದ್ರು. ಅವ್ರು ನೋಡ್ತಾ ಇದ್ದಾಗಲೇ ಆತನು ಏರಿ ಹೋದ. ಆತನು ಮೋಡದೊಳಗೆ ಆತನು ಹೋಗ್ಬಿಟ್ಟ. ಓ ಯೇಸು ಸ್ವಾಮಿ ಹೋದ್ರೆ ಎಂಬುದಾಗಿ ಅವ್ರು ನೋಡ್ತಿರುವಾಗ ಅಲ್ಲಿ ದೇವದೂತರು ಬಂದು ಹೇಳಿದ್ದೇನಂತ ಹೇಳಿದ್ರೆ, ನೀವು ಯಾಕೆ ಗಲಿಲಾಯದವರೇ, ಹೇ the people of Galilee, why do you look up? The one who has ascended, he will come back and take you to be with him. ನೀವು ಆಕಾಶದೊಳಗೆ ಏರಿಸಲ್ಪಟ್ಟಂತ ಯೇಸು ಕ್ರಿಸ್ತನು, ಆತನು ಹಾಗೆ ಆತನು ಪರಲೋಕದಿಂದ ಆತನು ಇಳಿದು ಬಂದು ಅದರೊಂದನೆ ಬಂದು ನಿಮ್ಮನ್ನು ತನ್ನೊಂದಿಗೆ ಆತನು ಕರ್ಕೊಂಡು ಹೋಗ್ತಾನೆ. The wonderful rapture will be going to take place soon. ಆ ಅಂತರಿಕ್ಷ ಸಂಭ್ರಮದಲ್ಲಿ ದೇವರ ಮಕ್ಕಳು ಇರುವಂತಹ ಭಾಗ್ಯ ನಮಗೆ ಬೇಗನೆ ಸಿದ್ಧವಾಗಿದೆ. ನನ್ನನ್ನು ಪ್ರೀತಿ ಮಾಡಿ ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತಹ ರಕ್ಷಕನಾದ ಯೇಸು ಕ್ರಿಸ್ತನು, ಆತ ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. I will never leave you nor forsake you. That is his promise. And he will fulfill his promise. And the day is approaching for his return.
The day is approaching for his people to be raptured to meet the Lord in the mid-air. ಆ ಮಧ್ಯಾಕಾಶದಲ್ಲಿ ಆತನನ್ನು ಸಂಧಿಸುವಂತ ಸಮಯಕ್ಕೆ ಹತ್ತಿರವಾಗಿದೆ. ಆದ್ರಿಂದ ನಾವು ಏನು ಮಾಡೋಣ? ವಾಟ್ ಕ್ಯಾನ್ ವಿ ಡೂ? ವಿ ವಿಲ್ ಕಂಟಿನ್ಯೂಸ್ಲಿ ಸಿಂಗ್ ದಿಸ್ ಸಾಂಗ್. ನೀ ಮಾಡಿದ ಆಲೋಚನೆ, ಅದ್ಭುತ ಕಾರ್ಯಗಳು ವಿವರಿಸಲು ಅಸಾಧ್ಯವು, ಅಸಂಖ್ಯಾತವಾಗಿದೆ. ಯಾಕೆ? ವೈ? Your love is wonderful. Your grace is joyful. Joyful and joyful. ನಿನ್ನ ಪ್ರೀತಿ ಆಶ್ಚರ್ಯ, ನಿನ್ನ ಕೃಪೆಯು ಆನಂದ. ಅದು ಆನಂದವೇ ಆನಂದವೇ. What can we say? Lord Jesus, I thank you for your great love. I worship you for your great love. I adore you for your great love. Lord, I serve you till the last breath of my life because of your great love. ನಾವು ಹೀಗೆ ಹೇಳೋಣವೇ? ಕರ್ತನೇ, ನಿನ್ನ ನಾನು ಪ್ರೀತಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಿನ್ನ ಪ್ರೀತಿ ಅಷ್ಟಪಾರ. ನಿನ್ನ ಕೃಪೆಯು ನನಗೆ ಕಣ್ಣೀರಿನಲ್ಲಿ ಕೂಡ ಆನಂದ ಕೊಟ್ಟಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನನಗೋಸ್ಕರ ಮಾಡಿದಂಥ ಆಲೋಚನೆ ಮತ್ತು ಅದು ಅದ್ಭುತ ಕಾರ್ಯಗಳು ವಿವರಿಸಲು ಅದು ಅಸಾಧ್ಯವಾಗಿದೆ. ಯಾಕಂತ ಹೇಳಿದ್ರೆ ಅದು ಅಸಂಖ್ಯಾತವಾಗಿದೆ. ವಾಟ್ ಎವರ್ ಗಾಡ್ ಹ್ಯಾಸ್ ಡನ್ ಫಾರ್ ಮೈ ಗುಡ್, ದೇ ಕ್ಯಾನಾಟ್ ಬಿ ಕೌಂಟೆಡ್ ಎಟ್ ಆಲ್, ಮೈ ಡಿಯರ್ ಫ್ರೆಂಡ್ಸ್. ನನ್ನ ಪ್ರಿಯ ಸ್ನೇಹಿತರೆ, ದೇವರು ನಮಗೆ ಮಾಡಿದಂಥ, ತನ್ನ ಮಕ್ಕಳಿಗೆ ಮಾಡಿದಂಥ ಕಾರ್ಯಗಳನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮುದ್ರದ ಮರಳಿಗಿಂತ ಜಾಸ್ತಿ ಆಗಿವೆ. ಅಂತಹ ಪ್ರೀತಿಗೆ ನಾವು ಏನು ಬದಲು ಕೊಡೋಣ? ವಾಟ್ ಶಾಲ್ ಐ ರೆಂಡರ್? ಒಂದು ಕ್ವಶನ್. ಫಾರ್ ಆಲ್ ದ ಲವ್ ದಟ್ ಗಾಡ್ ಹ್ಯಾಸ್ ಡನ್ ಇನ್ ಮೈ ಲೈಫ್, the psalmist says, I will lift up the cup of salvation and call on his name. ನಾನು ಇಷ್ಟೆಲ್ಲ ಮಹೋಪಕಾರಗಳಿಗೆ ನಾನು ಬದಲೇನು ಕೊಡಲಿ? ನನಗೆ ಮಾಡಿದಂಥ ಮಹೋಪಕಾರಗಳಿಗೆ ಬದಲೇನು ಕೊಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಆತನನ್ನು ನಾನು ಕೊಂಡಾಡ್ತೇನೆ. ದ್ಯಾಟ್ ಶುಡ್ ಬಿ ದ ರೆಸ್ಪಾನ್ಸ್ ಆಫ್ ಹಿಸ್ ಪೀಪಲ್. ಆತನ ಜನರ ಒಂದು ಪ್ರತಿಕ್ರಿಯೆ ಇದಾಗಬೇಕು. ಲಿಫ್ಟಿಂಗ್ ಅಪ್ ದ ಕಪ್ ಆಫ್ ಸ್ಯಾಲ್ವೇಷನ್ and calling on his name. That is the wonderful act of gratefulness. ಅದು ನಮ್ಮ ಕೃತಜ್ಞತೆಯ ದೊಡ್ಡದಾದಂತಹ ಒಂದು ಕಾರ್ಯ. ಆದ್ರಿಂದ ಪ್ರಿಯ ಸ್ನೇಹಿತರೆ, ಕರ್ತನಾದಂಥ ಯೇಸು ಕ್ರಿಸ್ತನನ್ನು ದೃಷ್ಟಿಸಿರಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. They that wait upon him shall be brightened. ನೋಡ್ರಿ, ಎಂಥ ಮೌಲ್ಯವಾದ ಸಾಧ್ಯ. ಈ ಸತ್ಯವನ್ನು ನೀವು ಪರಿಪಾಲಿಸ್ರಿ. See, your face will shine like anything, and the people will notice that. You need not open your mouth. You need not tell the gospel. But if your face is shining, when the people see, they will understand the secret. They will have a question mark. ಅವರಿಗೊಂದು ಪ್ರಶ್ನೆ ಇರ್ತದೆ, ಏನಂತ? Why this man or this woman is so bright? The answer is because of the Lord Jesus Christ. Because the Lord Jesus Christ is all in all. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಸಮಸ್ತರಲ್ಲಿ ಸಮಸ್ತ ಆತನಾಗಿದ್ದಾನೆ. ಮೇ ಗಾಡ್ ರಿಚ್ಲಿ ಬ್ಲೆಸ್ ಯು. ನಿಮ್ಮನ್ನು ದೇವರು ಈ ದಿಸೆಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯು ಅಂತಃಕರಣವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾಗಿರೋ ದೇವರೇ, ನಿನ್ನ ಅಪಾರವಾದಂಥ ಪ್ರೀತಿ, ಕರುಣೆ, ಕೃಪೆಗಳಿಗಾಗಿ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ನೀನು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ. ಆ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನಾವು ಗ್ರಹಿಸಲಾರೆ. ನಾನು ಗ್ರಹಿಸಲಾರೆ, ಪೂರ್ಣ ತಿಳಿಯಲಾರೆ ನನ್ನನ್ನೆಷ್ಟು ನೀನು ಯಾಕೆ ಪ್ರೀತಿ ಮಾಡಿದಿ. ಕರ್ತನೆ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ನಿನ್ನನ್ನೇ ಕೊಂಡಾಡ್ತೇವೆ, ನಿನ್ನನ್ನೇ ಸ್ತುತಿಸ್ತೇವೆ, ನಿನ್ನನ್ನೇ ಪೂಜಿಸ್ತೇವೆ.
ನಿನ್ನನ್ನೇ ಆರಾಧಿಸ್ತೇವೆ ಸ್ವಾಮಿ, ನಿನ್ನನ್ನು ಹಿಂಬಾಲಿಸ್ತೇವೆ. ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಉಂಟಾಗಲಿ. ಕೇಳಿದಂಥ ಎಲ್ಲ ಪ್ರಿಯರಿಗೆ ನಿನ್ನ ದಿವ್ಯ ಆಶೀರ್ವಾದವನ್ನು ನೀನು ದಯಪಾಲಿಸು. ಇದರ ಮೂಲಕ ನಿನಗೆ ಮಹಿಮೆ ಉಂಟಾಗಲಿ, ಘನತೆ ಉಂಟಾಗಲಿ. ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ಸ್ವಾಮಿ. ಆಮೇನ್.